ನ್ಯೂಸ್ ವಾಹಿನಿಗೆ ಸ್ವಾಗತ. ದತ್ತಪೀಠವು ಸಂಪೂರ್ಣವಾಗಿ ಹಿಂದೂಗಳಿಗೆ ಸೇರಿತು ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು, ಸರ್ಕಾರಿ ದಾಖಲೆಗಳು ಹಾಗೂ ಮೈಸೂರು ಪತ್ರಾಗಾರದಲ್ಲಿ ಇರುವಂತಹ ದಾಖಲೆಯನ್ನ ತನಿಖೆಗೊಳಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂದಿನಿಂದಲೂ ದತ್ತಪೀಠ ಬೇರೆ, ಬಾಬಾ ಬುಡನ್ ದರ್ಗಾ ಬೇರೆ ಅಂತ ಹೇಳ್ತಾ ಇದ್ದೇವೆ. ಹಿಂದೆ ಕೆಲವರು ಸ್ವಾರ್ಥಕ್ಕಾಗಿ ಹರಕೆ, ಕಾಣಿಕೆ, ಭೂಮಿಯನ್ನ ಅತಿಕ್ರಮಿಸಲು ಸಂಚು ಮಾಡಿದ್ರು. ಆ ಸಂಚಿಗೆ ಸರ್ಕಾರವು ಒತ್ತಾಸೆಯಾಗಿ ನಿಲ್ಲಬಾರದು ಅಂತ ಸಿಟಿ ರವಿ ಆಗ್ರಹಿಸಿದ್ರು. ನಾವು 5 ದಶಕಗಳಿಂದ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇದ್ರು. ಬೇರೆ ಬೇರೆ ಕಾರಣಗಳಿಂದ ಈ ವಿಷಯ ಕೋರ್ಟ್ನಲ್ಲೇ ಇದೆ. ಈಗಲೂ ಕೂಡ ಸರ್ಕಾರದಿಂದ ನ್ಯಾಯ ಕೊಡಲು ಅವಕಾಶವಿದೆ. ಕೂಡಲೇ ಒಂದು ಸಮಿತಿಯನ್ನು ರಚಿಸಬೇಕು. ಈ ಸಮಿತಿಯು ದಾಖಲೆಯನ್ನ ಪರಿಶೀಲನೆ ಮಾಡಿ ದಾಖಲೆಗಳ ಆಧಾರದ ಮೇಲೆ ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ವರ್ಷಗಳ ಇತಿಹಾಸ ಇದೆ. ದತ್ತಾತ್ರೇಯ ಪರಂಪರೆ ಅನ್ನೋದು ಅದೊಂದು ರೀತಿ ಅವಧೂತ ಪರಂಪರೆ. ಅಂದ್ರೆ ಇದ್ದೂ ಇಲ್ಲದಂತಿರುವ ಪ್ರಾಪಂಚಿಕ ವ್ಯವಹಾರದಲ್ಲಿದ್ದು ಕೂಡ ಒಂದು ರೀತಿಯಲ್ಲಿ ಮುಕ್ತರಾಗಿ ನಮ್ಮ ಆಧ್ಯಾತ್ಮಿಕ ಆದರ್ಶದ ಪಾಲನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ದತ್ತಾತ್ರೇಯ ಪರಂಪರೆ. ಅದರ ಅಂಗವಾಗಿ ನಾವು 26ನೇ ತಾರೀಕು ಮಾಲಾಧಾರಣೆ ಮಾಡಿ ವ್ರತಧಾರಿಗಳಾಗಿ ಇವತ್ತು ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ತಾ, ಆ ಭಿಕ್ಷಾಟನೆ ಮೂಲಕ ನಮ್ಮೊಳಗಿರ್ತಕ್ಕಂಥ ಅಹಂಕಾರವನ್ನ ದೂರಗೊಳಿಸ್ಕೊಂಡು ಸಮಾಜದ ಋಣದಲ್ಲಿ, ದೇವ ಋಣದಲ್ಲಿ, ಪ್ರಕೃತಿಯ ಋಣದಲ್ಲಿ, ಋಷಿ ಋಣದಲ್ಲಿ ನಾವಿದ್ದೇವೆ, ತಂದೆ ತಾಯಿಗಳ ಋಣದಲ್ಲಿದ್ದೇವೆ ಅನ್ನುವಂಥ ಕೃತಜ್ಞತಾ ಭಾವವನ್ನು ಇಟ್ಕೊಂಡು ಬದುಕನ್ನ ಸಾರ್ಥಕಗೊಳಿಸ್ಕೊಳ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂಥ ಪರಂಪರೆ ಅವಧೂತ ಪರಂಪರೆ. ಆ ಅವಧೂತ ಪರಂಪರೆ ದತ್ತಾತ್ರೇಯ ಪರಂಪರೆಗೆ ಪೂರಕವಾಗಿ ಇವತ್ತು ಮನೆ ಮನೆಗಳಲ್ಲಿ ಹೋಗಿ ಭಿಕ್ಷಾಟನೆಯನ್ನ ಬೇಡಿದ್ದೇವೆ. ಅವರು ಕೊಟ್ಟ ಭಿಕ್ಷೆಯನ್ನ ಕೃತಜ್ಞತೆಯಿಂದ ಸ್ವೀಕರಿಸಿ ಅದನ್ನು ಇರುಮುಡಿ ಹೊತ್ತು ನಾಳೆ ದತ್ತಪೀಠಕ್ಕೆ ಹೋಗಿ ಅಲ್ಲಿ ಸಮರ್ಪಿಸ್ತೇವೆ. ಅದರ ಉದ್ದೇಶವೇ ನಮ್ಮಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಅರಿಷಡ್ ವರ್ಗಗಳು ಅದು ಕೆರಳದಂತೆ, ಅದು ದುರ್ಬಲ ಆಗಿ ನಾಶವಾಗುವಂತೆ ನೋಡ್ಕೊಳ್ಳೋದು, ಸದ್ಗುಣಗಳು